ಸೊ ಇವಾಗ ಸಮಯ 7 ಗಂಟೆ ಬೆಳಗ್ಗೆ. ಇಲ್ಲಿ ನಮ್ಮ ಬೆಳಗ್ಗೆ ಹೆಂಗೆ ಸ್ಟಾರ್ಟ್ ಆಗುತ್ತೆ ಹಳ್ಳಿಲಿ ಅಂದ್ಬಿಟ್ಟು. ಸೊ ಎಲ್ಲಿಗೆ ಹೋಗ್ತಾವ್ರು ಅಂದರೆ ಇವರು ನಿನ್ನೆ ನೋಡ್ಕೊಂಬಂದ್ವಲ್ಲ ಹೊಲದಲ್ಲಿ ಹುಳ ಬಿದ್ದಿದ್ವಲ್ಲ ತೊಗರಿಗೆ, ಎಣ್ಣೆ ಹೊಡ್ಯಕ್ಕೆ ಹೋಗ್ತಾವ್ರಿ. ಎಲ್ಲ ರೆಡಿಯಾಗಿ ಪಂಪೆಲ್ಲ ತೊಗೊಂಡು ಹೋಗ್ತಾವ್ರೆ. ನಾವು ಹಿಂದಡಿಗೆ ಹೋಮೆ. ಕಣಪ್ಪನ ಸೀಕ್ರೆಟ್ ಬೆಲ್ಲಿತ್ತ. ಇಲ್ಲಿ ಎಣ್ಣೆ ಹೊಡ್ಯಕ್ಕೆ ಬಂದಿದ್ದಾರೆ ಇವರು. ನೀರು ಕೊಡ್ತವ್ರೆ, ನೀರು ಸಪ್ಲೈ ಮಾಡ್ತವ್ರೆ. ಇದೆ ನೋಡಿ ಫರ್ಟಿಲೈಸರ್. ಕುಡಿಬೇಕಲ್ಲ. ಯಾವ್ದಿದೆ ಎಣ್ಣೆ? ಚಿತ್ರಹಿಂಸೆಗ ಡ್ರೈಯಿಂಗ್ ಪ್ರೋಟೀನ್ ಇದೆ. ಅದು ಗಿಡ ಬೆಳಕ ಪ್ರೋಟೀನ್. ಕಾಫಿ ಹೂವು ಹಿಡಿದಿರ್ತಾವಲ್ಲ, ಹೂವು ಉದುರ್ಬಾರ್ದಂತಂದು ಸತ್ತೋಯ್ತು. ಏನಿ ಓದಂಕಲ್ಲ ಪಟ್ಯಾಸ್ ಸಣ್ಣದಾರು ಕೂಡ ಐಡಿ ಟೆಕ್ನಾಲಜಿ. ಮನುಷ್ಯರೇ ಸತ್ತೋಗ್ತಾರೆ ಅದನ್ನ ಕುಡಿದ್ರೆ. ಹುಳ ಸಾಯಲ್ಲ. ಕುಡ್ಲೆ ಕುಡಿ. ದಿನ ಒಂದು ಸೇರು ಅನ್ನ ಉಳಿತು ಅಂತ ಹೇಳ್ತಾವ ನೋಡಿ. ಇನ್ನು ಸ್ವಲ್ಪ ಏನು ಮುನ್ಸಿಂದ ಎಲ್ಲ ಆತಂದು ವಾಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ತಾನೆ, ನೀರು ತುಂಬ್ಕೊಂಬರ್ತಾನೆ, ಸಪ್ಲೈ ಮಾಡ್ತಾನೆ. ಅವನದು ಅದರದ್ದು ಎಣ್ಣೆ ಡಿಪಾರ್ಟ್ಮೆಂಟ್. ನೀವಿಬ್ರ ವಾಲೆ ಗಾಡಿ ಮಸ್ತ್ ಐತವ. ಮುಳಾಗ ನಮ್ದು ಏನು ಗಾಡಿ ಕಳ ಮುಳ ಪಳ ಹಂಗೆ ಹೋಗೈತಿ. ಇಲ್ಲಿ ಬರ್ತಾವ್ರ ನೋಡಿ ನಮ್ಮ ಅಣ್ಣ ಸ್ಪ್ರೇ ಮಾಡ್ಕೊಂಡು. ಮನೆ ಮನೆ ತಗೊಂಡ್ರೆ ಅವ್ರಿಗೆ ಹೇಳಿದಿಲ್ಲ ಮಣಿದು. ಏನಾಯ್ತಪ್ಪ ಮಣಿದು ಹೇಳಿದಿಲ್ಲ ಅದು. ಮತ್ತೆ ನಾವು ಹೇಳಾರ್ದು ಹೋಯ್ತು ತಗೊಂಬಂದ್ರಿ ಹಂಗು. ಯಾವ ಮಣಿ? ಅವು ಇವು ಬೆಡ್ ಹಾಕ ಬೇಡ. ಇವತ್ತು ಮಾಡಿ ನೋಡೋಣ ಸ್ವಲ್ಪ ಮಾಡಿ. ಅದನ್ನ ಯಾವ್ದಕ್ಕೆ ಓದ್ಕಂತಪ್ಪ ಇಲ್ಲಿಗ ನಮ್ಮ ಗಾಡಿ ಮೇಲೆ ಗಿಡ ಹೊಡ್ಕೊಂಡ್ ಹೋಗಿಡು. ಸಾಯಿಗಾರಿಗೆ ಹೊಡ್ಕೊಂಡ್ ಏನು ನೋಡೋದ ಕಡೆ ಎಣ್ಣೆ ಪಣಿಗಳು ಇಲ್ಲಿ ಕಡಿ ಬಂತ ಇದು ಬಂದ ಪ್ಲಾನ್ ಏನಂದರೆ ಇವತ್ತು ಇಲ್ಲಿ ಹೊಡಿತವ್ರು ನೋಡಿ ನಮ್ಮಣ್ಣ. ಕಾಣಿಸ್ತಾನೆ ಇಲ್ಲ ಅವರು. ಈ ಹೊಲ ಸ್ಪ್ರೇ ಮಾಡ್ಬಿಟ್ಟು ನೆಕ್ಸ್ಟು ಈ ಹೊಲಕ್ಕೆ ಸ್ಪ್ರೇ ಮಾಡಬೇಕು. ಇವತ್ತಾಗಲ್ಲ, ಹೆವಿ ಐತಿದು. ಅದರಲ್ಲೂ ಇದು ಮನ್ಸರೇ ಕಾಣಲ್ಲ, ಅಷ್ಟತ್ರ ಬೆಳ್ಕೊಂಡೈತೆ. ಅದ್ರ ಮೇಲೆ ಸ್ಪ್ರೇ ಮಾಡ್ಕೊಂಡು ಹೋಗ್ಬೇಕು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಜಾಬ್, ಟಫ್ ಜಾಬ್ ಅಂತಿದ್ರೆ ಇದೆ ಅನಿಸುತ್ತೆ. ಮಸ್ತ್ ಕಾಯಿ ಬಿಟ್ಟೈತಿ. ಇನ್ನೂ ಬಲಿಬೇಕು ಇವು.